ನಮಸ್ಕಾರ ಎಲ್ಲರಿಗೂ. ಗಿರಿನಗರದಲ್ಲಿರೋ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ ಯಾರಿಗೆಲ್ಲ ಗೊತ್ತು? ನನಗೆ ತಿಳಿಸಿ ಹೇಳಿ. ಕಾರ್ಯಸಿದ್ಧಿ ಅಂದರೆ ಕಾರ್ಯಗಳನ್ನು ಯಶಸ್ವಿಯಾಗಿ ನೆರವೇರಿಸೋದು. ಅದು ಹೇಗೆ? ಪೂರ್ಣ ಫಲ ಸಮರ್ಪಣಾ ದೀಕ್ಷೆ, ತೆಂಗಿನಕಾಯಿಯನ್ನು ಕಟ್ಟೋದು. ಭಕ್ತರು ತಮ್ಮ ಮನಸ್ಸಿನ ಇಚ್ಛೆಯನ್ನು ಸಂಕಲ್ಪ ಮಾಡಿಕೊಂಡು ಪೂರ್ಣ ತೆಂಗಿನಕಾಯಿಯನ್ನು ಕಟ್ಟುತ್ತಾರೆ. 16 ದಿನಗಳ ದೀಕ್ಷೆಯನ್ನು ಭಕ್ತಿಯಿಂದ ಪೂರ್ಣಗೊಳಿಸಿ ಹನುಮಂತನ ಕೃಪೆಯಿಂದ ತಮ್ಮ ಕಾರ್ಯಗಳನ್ನು ಯಶಸ್ವಿಯಾಗುತ್ತಾರೆ. ದೇವಸ್ಥಾನದಲ್ಲಿ ಪೂರ್ಣ ಫಲದ ಸೇವೆ ಟಿಕೆಟ್ ಪಡ್ಕೊಳ್ಬೇಕು. ಅರ್ಚಕರಿಂದ ಸಂಕಲ್ಪ ಮಾಡಿಸಿಕೊಳ್ಬೇಕು. ದೇವಸ್ಥಾನದಲ್ಲಿ ಸೂಚಿಸಿರುವ ಸ್ಥಳದಲ್ಲಿ ತೆಂಗಿನಕಾಯಿಯನ್ನು ಕಟ್ಟಬೇಕು. ಅದೇ ದಿನ 16 ಪ್ರದಕ್ಷಿಣೆ ಮಾಡಬೇಕು. ಮುಂದಿನ 16 ದಿನಗಳ ಕಾಲ ಪ್ರತಿದಿನ 108 ಬಾರಿ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿಯವರ ಮಂತ್ರ ಹೇಳಬೇಕು. ಈ 16 ದಿನಗಳಲ್ಲಿ ನಿಮಗೆ ಅನುಕೂಲವಾದ ಯಾವುದೇ 4 ದಿನ ಬಂದು ದೇವಸ್ಥಾನದಲ್ಲಿ ಮತ್ತೆ 16 ಪ್ರದಕ್ಷಿಣೆ ಮಾಡಬೇಕು. 16ನೇ ದಿನ ದೇವಸ್ಥಾನದಲ್ಲಿ ತೆಂಗಿನಕಾಯಿಯನ್ನು ಬಿಚ್ಚು ದೇವರಿಗೆ ಸಮರ್ಪಿಸಿ ಅದರಿಂದ ಸಿಹಿ ತಿನಿಸು ಮಾಡಿ ಕುಟುಂಬರೊಂದಿಗೆ ಪ್ರಸಾದ ಸೇವಿಸಿ ಮಾಡಬಹುದು. ಅದೇ ನಾವು ಹೋಗೋಕ್ಕಾಗಲ್ಲ ಅಂತ ಅಂದ್ರೂ ಆನ್ಲೈನಲ್ಲಿ ಕೂಡ ತೆಂಗಿನಕಾಯಿ ಕಟ್ಬೋದು. ಇವ್ರದ್ದೇ ವೆಬ್ಸೈಟ್ ಇದೆ. ಅದು ವೆಬ್ಸೈಟ್ ಬಂದು ಪೂರ್ಣಫಲ ಸೇವಾ ಅನ್ನೋ ಒಂದು ವೆಬ್ಸೈಟಲ್ಲಿ ನೀವು ಇದನ್ನು ಪೂಜೆಯನ್ನು ಬುಕ್ ಮಾಡ್ಕೊಳ್ಬೋದು. ಇವರು ವೆಬ್ಸೈಟ್ ಬಂದು ಕಾರ್ಯಸಿದ್ಧಿ ಹನುಮಾನ್ ಟೆಂಪಲ್ ಅಫಿಷಿಯಲ್ ವೆಬ್ಸೈಟ್ ಅಂತ ಹೇಳ್ಬೋದು. ನಾನು ಬೇಕಿದ್ರೆ ನಿಮಗೆ ಲಿಂಕ್ ಕೊಡ್ತೀನಿ. ಆ ಲಿಂಕಲ್ಲಿ ಹೋಗಿ ಪೂರ್ಣಫಲ ಸೇವಾ 16 ಡೇಸ್ ಕೊಕೊನಟ್ ಪೂಜಾ ಅನ್ನೋ ಒಂದು ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ಥರ ಸೇವೆ ಸೆಲೆಕ್ಟ್ ಮಾಡಿಕೊಂಡು ನೀವು ಮನೆಯಲ್ಲಿಗೆ ಆನ್ಲೈನ್ ಮೂಲಕ ಸೇವೆಯನ್ನು ಬುಕ್ ಮಾಡಿಕೊಳ್ಬೇಕು. ದೇವಸ್ಥಾನದ ವತಿಯಿಂದ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಪೂಜೆಯನ್ನು ಅವರೇ ಕಟ್ಟಿ ಮಾಡಿ ನೆರವೇರಿಸ್ತಾರೆ. ಸೊ ಇಲ್ಲಿ ಏನು ನೀವು ನೋಡ್ತಾ ಇದ್ದೀರೋ ಅದನ್ನು ನೀವು ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಕ್ರೆಡೆನ್ಷಿಯಲ್ಸನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು. ನಿಮ್ಮ ಕ್ರೆಡೆನ್ಷಿಯಲ್ಸ್ನ ನೀವು ಕ್ರಿಯೇಟ್ ಮಾಡಾದಮೇಲೆ ನಿಮಗೊಂದು OTP ಬರುತ್ತೆ. ನಿಮ್ಮ ಫುಲ್ ಡೀಟೇಲ್ಸ್ ಲೈಕ್ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅನ್ನೋ ಎಲ್ಲ ಡೀಟೇಲ್ಸ್ ಕೊಟ್ಟು ಅದನ್ನು ನೀವು ಪೇಜ್ನ ಕ್ರಿಯೇಟ್ ಮಾಡಿಕೊಂಡ್ರೆ ಅದರಲ್ಲಿ ಪೂಜಾ ಅನ್ನೋ ಒಂದು ಆಪ್ಷನ್ ಇದೆ. ಆ ಪೂಜಾ ಆಪ್ಷನಲ್ಲಿ ನೀವು ಇದನ್ನು ಸೆಲೆಕ್ಟ್ ಮಾಡಿ. ಪೂರ್ಣಫಲ ಸೇವಾ 16 ಡೇಸ್ ಕೊಕೊನಟ್ ಪೂಜಾ ಅಂತನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಒಂದು ಕಾಯಿಗೆ 150 ರೂಪಾಯಿ ಹಾಗೆ ಚಾರ್ಜ್ ಮಾಡ್ತಾರೆ. ಆ ಚಾರ್ಜ್ ಮಾಡಬೇಕಾದ್ರೆ ನೀವು ಅದನ್ನು ಕಾರ್ಟ್ಗೆ ಹಾಕಿ. ಸೊ ಅಲ್ಲಿ ಕೇಳ್ತಾರೆ, ನೀವು ಅಕಸ್ಮಾತ್ ನೀವೇ ಬಂದು ಕಟ್ತಾಯಿದ್ದೀರಾ, ಇಲ್ಲ ಅಂದರೆ ಅಲ್ಲಿ ಬಂದು ನೀವು ಆನ್ಲೈನಲ್ಲೇ ಕಟ್ಟೋವಾಗಿದ್ದರೆ ನೀವು ಬರೋಕ್ಕಾಗಿಲ್ಲ ಅಂತ ಅಂದ್ರೂ ನಿಮ್ಮ ಬದಲಾಗಿ ಅರ್ಚಕರು ಕಟ್ಟಬಹುದಾ ಅಂತ ನಿಮಗೆ 2 ಆಪ್ಷನ್ಸ್ ಕೇಳ್ತಾರೆ. ಆ 2 ಆಪ್ಷನ್ಸಲ್ಲಿ ನೀವು ಯಾವುದನ್ನು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಗೋತ್ರ, ನಿಮ್ಮ ನಕ್ಷತ್ರ, ನಿಮ್ಮ ರಾಶಿಯನ್ನು ಕೊಟ್ಟು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಪೇಜನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ಪೇಜನ್ನು ಕಂಪ್ಲೀಟ್ ಮಾಡಿಕೊಂಡು ಆದಮೇಲೆ ಇಟ್ ವಿಲ್ ಟೇಕ್ ಟು ನೆಕ್ಸ್ಟ್ ಪೇಜ್. ಸೊ ಈ ಪೇಜಲ್ಲಿ ಏನು ಕಾಣ್ತದೆ, ನಿಮ್ಮದೆಲ್ಲ ಡೀಟೇಲ್ಸ್ ಕಾಣ್ತದೆ. ನೀವು ಕಾರ್ಟಲ್ಲಿ ಏನು ಹಾಕಿದ್ದೀರೋ ಅದೂ ಕಾಣ್ತದೆ. ಸೊ ಆ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ, ಅಡ್ರೆಸ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ ನೋಡಿ. ಎಲ್ಲ ಡೀಟೇಲ್ಸು ಒಂದು ಸರಿ ಚೆಕ್ ಮಾಡಿ, ನಿಮ್ಮ ಅಡ್ರೆಸ್ ಚೆಕ್ ಮಾಡಿ, ನಿಮ್ಮ ಜಿಪ್ ಕೋಡ್ ಚೆಕ್ ಮಾಡಿ, ಎಲ್ಲ ಚೆಕ್ ಮಾಡಾದಮೇಲೆ ಅದು ಪೇಮೆಂಟ್ ಮೋಡ್ಗೆ ನಿಮಗನ್ನು ಕರ್ಕೊಂಡೋಗುತ್ತೆ. ಸೊ ನಿಮ್ಗೆ ಯಾವ ಥರ ಬೇಕಾಗಿದ್ರು ಪೇಮೆಂಟ್ ಆಪ್ಷನ್ನ ನೀವು ಆ ಥರ ಕ್ಲಿಕ್ ಮಾಡ್ಕೊಳ್ಳಿ. UPI ಆದರೂ ಮಾಡ್ಕೊಳ್ಳಿ, ಕಾರ್ಡ್ ಆದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಹೇಗೆ ಬೇಕಾದರೂ ನೀವು ಕಟ್ ಮಾಡೋಂಗಿದ್ರೆ ಕಟ್ಕೊಳ್ಬೋದು. ಸೊ ಈ ಥರ ಬರೋ ಒಂದು ಪೇಮೆಂಟ್ ಆಪ್ಷನ್ನಿಂದ ನೀವು ಕಟ್ಟಿ ನಿಮಗೆ ಯಾವ ಡೇಟ್ ಬೇಕೋ ಆ ಡೇಟಿಂದ 16 ದಿನ ನಿಮಗನುಗುಣವಾಗಿ ಹೇಗೆ ಪೂರ್ಣ ಫಲ ಮಾಡಬೇಕು ಅಂದ್ಕೊಳ್ತೀರೋ ಮಾಡ್ಕೊಳ್ಳಿ. ನಿಮಗೂ ಈ ದೇವಸ್ಥಾನ ಇಷ್ಟ ಆಗಿದ್ದರೆ ನೀವು ಆಲ್ರೆಡಿ ಈ ದೇವಸ್ಥಾನಕ್ಕೆ ಹೋಗಿ ಬಂದು ಆಲ್ರೆಡಿ ಒಳ್ಳೆಯದಾಗಿದ್ದರೆ ನನಗೆ ತಿಳಿಸಿ ಹೇಳಿ. ನಿಮ್ಮ ನೆಚ್ಚಿನ ಕನ್ನಡತಿ ನಿರ್ಮಲಾ ಮಂಜುನಾಥ್.